ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ. ಇದು ಕರ್ನಾಟಕದ ಗರ್ವದ ವೀರನ ಕಥೆ. ರಾಯಣ್ಣ ಹುಟ್ಟಿದರೆ ಸ್ವತಂತ್ರೋತ್ಸವ, ರಾಯಣ್ಣ ಗಲ್ಲಿಗೆರೆದರೆ ಗಣರಾಜ್ಯೋತ್ಸವ. ಸಂಗೊಳ್ಳಿ ರಾಯಣ್ಣ 1798 ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಕಿತ್ತೂರು ಸಂಸ್ಥಾನದಲ್ಲಿ ರಾಯಣ್ಣ ಸೈನಿಕನಾಗಿ ಸೇವೆ ಸಲ್ಲಿಸಿದರು. ದಿನ ಹೋದಂತೆ ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಎಂದೇ ಪ್ರಸಿದ್ಧರಾದರು. 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಾಗ ರಾಯಣ್ಣ ಪ್ರಮುಖ ಸೇನಾನಿಯಾಗಿ ಹೋರಾಡಿದರು. ಈ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಬಂಧಿಸಿದರು. ಆದರೆ ರಾಯಣ್ಣ ಹೋರಾಟ ಮಾತ್ರ ಮುಂದುವರಿಸಿದ. ರಾಣಿಯ ನಂತರ ರಾಯಣ್ಣ ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಬಳಸಿ ಬ್ರಿಟಿಷರಿಗೆ ಕಾಡತೊಡಗಿದ. ಹೀಗೆ ಮುಂದುವರೆದರೆ ಅವನು ನಮ್ಮನ್ನು ಬಿಡೋದಿಲ್ಲ ಎಂದು ರಾಯಣ್ಣನನ್ನು ಮೋಸದಿಂದ ಹೊಂಚು ಹಾಕಿ 1830ರಲ್ಲಿ ದೋರಿಹಳ್ಳಿ ಬಳಿ ಹಳ್ಳದಲ್ಲಿ ಸ್ನಾನ ಮಾಡುತ್ತಿರುವಾಗ ಬ್ರಿಟಿಷರ ಸೈನಿಕರು ರಾಯಣ್ಣನನ್ನು ಬಂಧಿಸಿದರು. ಬಂಧನದ ನಂತರ ಬ್ರಿಟಿಷರು ರಾಯಣ್ಣನನ್ನು ನಂದಗಡಕ್ಕೆ ಕರೆದುಕೊಂಡು ಹೋಗಿ 1831ರಲ್ಲಿ ಜನವರಿ 26ರಂದು ಗಲ್ಲಿಗೇರಿಸಿ ಕೊಂದರು. ರಾಯಣ್ಣ ಗಲ್ಲಿಗೇರುವ ಮುನ್ನ ಬ್ರಿಟಿಷರಿಗೆ ಹೇಳಿದ ಮಾತು, ನನ್ನ ದೇಹವನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿ ಎಸೆಯಿರಿ. ಕಿತ್ತೂರು ಮಣ್ಣಿನಲ್ಲಿ ಒಂದು ರಕ್ತದ ಹನಿ ಬಿದ್ದರೆ ಅದರಿಂದ ಸಾವಿರಾರು ರಾಯಣ್ಣರು ಹುಟ್ಟಿಕೊಳ್ಳುತ್ತಾರೆ ಎಂದು ಗರ್ವದಿಂದ ಗರ್ಜಿಸಿ ರಾಯಣ್ಣ ಬ್ರಿಟಿಷರಿಗೆ ಶರಣಾದನು. ದೇಶಭಕ್ತಿ ಸ್ವತಂತ್ರಕ್ಕಾಗಿ ಹೋರಾಡಿದ ಚೈತನ್ಯದ ಸಂಕೇತವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಜೈ ಕರ್ನಾಟಕ ಮಾತೆ, ಜೈ ರಾಯಣ್ಣ, ಜೈ ಹಿಂದ್, ವಂದೇ ಮಾತರಂ.